ಏ ದತ್ತಾಬಾಯ್, ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನನ್ನ ಹೆಂಡತಿ ನನ್ಗೆ ಉಸಿರು ಉಸಿರು ಅಂತ. ಆ ಉಸಿರನ್ನ ಸಿಲಿಂಡರ್ದೊಳಗೆ ಹಾಕಿ ತುಂಬಿಸಿಟ್ಟಿದ್ದೀನಿ. ಅದ್ರ ಕೆಪಾಸಿಟಿ ಕೇವಲ 15 ನಿಮಿಷ ಮಾತ್ರ. ದೃಷ್ಟಿ ಬೊಟ್ಟು ವಾರೆ ಮೇರಿ ಬುಲ್ಬುಲ್, ತುಂಬಾ ಸಾಚ ಅನ್ಕೊಂಡಿದ್ದೆ ನಿನ್ನ. ಮನೆ ಚಾಲು ಇದೆಯಾ? ನಿನ್ನಾಟನ ಹತ್ರ ನಡೆಯಲ್ಲ ಬಿಡು. ನೀನಾ? ಎಸ್, ನಾನೇ. ಹೇಗಿತ್ತು ನನ್ನ ಟ್ರ್ಯಾಪ್? ಹೋ, ದ್ರೋಹಿ, ನಮ್ಸೆ ಮೋಸ ಮಾಡ್ಬಿಟ್ಟಿಲ್ಲೋ. ಹೌದು, ಏನಿವಾಗ? ಆವತ್ ನಿನ್ನ ನೋಡ್ದಾಗೆ ಅನುಮಾನ ಬಂದಿತ್ತು ಕಣೋ, ಇಲ್ಲೇನು ಸರಿ ಇಲ್ಲ ಅಂತ. ನಮ್ಮ ಅಕ್ಕನ್ ಚಾಕು ಹಾಕಿದ್ ನೀನೇನಾ? ನೀನೇನಾ? ಯಾಕೋ ಯಾಕೋ ನಮ್ಮ ಅಕ್ಕನ್ ಹಾಗೆಲ್ಲ ಮಾಡ್ದೆ? ಪಾಪಿ! ಜಾಸ್ತಿ ಹೆಗರಾಡ್ಬೇಡ. ನಾನು ಒಳ್ಳೆಯವನಲ್ಲ. ಇಲ್ಲಿ ನಿನ್ನ ಯಾರು ಕಾಪಾಡೋದು ಬರೋದೂ ಇಲ್ಲ. ನಮ್ಮ ಅಕ್ಕ ನಿನಗೆ ಏನೋ ಅನ್ಯಾಯ ಮಾಡಿದ್ಲು. ಯಾಕೋ ಯಾಕೋ ಅಡಿಕೆ ಹೀಗೆಲ್ಲ ಮಾಡ್ದೆ? ಹೇಯ್, ನಿಮ್ಮಕ್ಕ ಎಂತ ಹರಾಮಿ ಹೆಂಗ್ಸು ಅಂತ ಗೊತ್ತಾ? ಅವಳು ಊರು ಬಿಟ್ಟು ಬಂದಾಗ ಅವಳಿಗೆ ಕೈ ತುಂಬ ದುಡ್ಡು ಕೊಟ್ಟು ಕೆಲಸ ಕೊಟ್ಟವನು ನಾನು. ಕೊನೆಗೆ ನನಗೆ ಚೆಳ್ಳೆ ಅಂತ ತಿನ್ಸ್ಬಿಟ್ಟು ಓಡ್ ಬಂದಿದ್ದಾಳೆ. ಅಂದ್ರೆ ಅವಳನ್ನ ಮಾರಾಟ ಮಾಡಕ್ ನೋಡಿದ್ದು ನೀನೇನಾ? ಹಾ, ನಾನೇ. ಪಾಪಿ ಪಾಪಿ ನೀನು, ನಿಂಗೆ ಒಳ್ಳೇದಾಗಲ್ಲ. ಏಯ್, ಅವಳು ಹಣೆ ಬರ ಕೆಟ್ಟಿತ್ತು, ಅದಕ್ಕೆ ಅವಳಿಗೆ ಹಾಗಾಯ್ತು. ಈಗ ನಿನ್ನ ಸರದಿ, ಬಾ. ಏಯ್, ಬಿಡೋ ಕೈ. ನಿನ್ ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ ಬುಲ್ಬುಲ್. ನೀನ್ ಎಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ಅನ್ನೋ ಅಂದಾಜಾದ್ರೂ ಇದ್ಯಾ ನಿನ್ಗೆ? ನೀನ್ ಮುಟ್ಟಿರೋದು ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರ ಹೆಂಡತಿನ. ನನ್ ಗಂಡ ನಿನ್ನ ಸುಮ್ನೆ ಬಿಡಲ್ಲ. ನಗಬೇಡ, ನನ್ ಗಂಡನ ಅಷ್ಟ್ ಈಸಿಯಾಗಿ ತಗೋಬೇಡ. ನನ್ ಗಂಡ ಬಂದೇ ಬರ್ತಾನೆ, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ನನಗೂ ನಿನ್ ಗಂಡನೇ ಬರ್ಬೇಕು. ಬರ್ಲಿ, ನೋ ಟೆನ್ಷನ್. ನಡಿ. ದೃಷ್ಟಿ, ದೃಷ್ಟಿ, ದೃಷ್ಟಿ! ಏ ಕರೀಂ, ದೃಷ್ಟಿ ಎಲ್ಲ ಇದೆಯಾ? ಬಾಯ ಅಷ್ಟೇ. ಪುತ್ರಂಗಿ, ನೀನು ಆ ಕಡೆ ಹುಡುಕು, ನಾನು ಆ ಕಡೆ ಹುಡುಕ್ತೀನಿ. ದೃಷ್ಟಿ, 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 ದೃಷ್ಟಿ! ಸಲಾಂ ದತ್ತಾಬಾಯ್. ಹೋಯ್ ಹೋಯ್ ಹೋಯ್. ಸಲಾಂ ದತ್ತಾಬಾಯ್. ಸಲಾಂ ದತ್ತಾಬಾಯ್. ಬಾ 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 ಬಾ. ಎಲ್ಲೋ ಎಲ್ಲೋ ನನ್ನ ಹೆಂಡತಿ, ಎಲ್ಲೋ ನನ್ನ ಹೆಂಡತಿ. ಕೂಲ್ ಕೂಲ್ ದತ್ತಾಬಾಯ್. ಯಾರೋ ನೀನು ಕಳಿಸಿದವ್ರು ಯಾರೋ? ನಿಂದೆ ಯಾರಿದ್ದಾರೆ? ನಿಂದೆ ಯಾರೋ ಇದ್ದಾರೆ, ಯಾರೋ ಇದ್ದಾರೆ. ಬಗ್ಳು, ಎಲ್ಲೋ ನನ್ನ ಹೆಂಡತಿ. ನನ್ನನ್ನು ಯಾರು ಕಳಿಸಿದ್ರು? ಅದರಿಂದ ನನಗೆ ಏನು ಉಪಯೋಗ ಅನ್ನೋದು ನಿಮ್ಗೆ ತಿಳ್ಕೊಳ್ಳೋದು ಮುಖ್ಯನಾ, ಅಥವಾ ನಿಮ್ಮ ಹೆಂಡತಿ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯನಾ? ಎಲ್ಲೋ ಎಲ್ಲೋ ನನ್ನ ಹೆಂಡತಿ. ಆಯ್ಸ್ಬಿಡ್ತೀನಿ ಕಣೋ. ಎಲ್ಲೋ ದೃಷ್ಟಿ,
ನನ್ನ ಜೀವನದಲ್ಲಿ ನಾನು ಎಷ್ಟು ಹೊಡ್ತಾ ಕೊಟ್ಟಿದ್ದೀನೋ, ನಾನು ಎಷ್ಟು ಹೊಡ್ತಾ ತಿಂದಿರೋ ಹಂಗ ಲೆಕ್ಕಕ್ಕೆ ಇಲ್ಲ. ನೀನ್ ನಂಗೆ 1000 ಏಟ್ ಹೊಡೆದ್ರು ನಾನ್ ಸಾಯಲ್ಲ. ನೀನು ಕೋಪ ಕಮ್ಮಿ ಆಗೋವರೆಗೂ ನಾನು ಹೊಡಿತಾನೆ ಇರ್ತೀಯ. ಅಷ್ಟರಲ್ಲಿ ನೀನ್ ಹೆಂಡತಿ ನಿಂಗೆ ಜೀವಂತವಾಗಿ ಸಿಗಲ್ಲ. ದತ್ತಬಾಯ್, ಹೊಡಿಯೋದು ಮುಖ್ಯನಾ, ನೀನ್ ಹೆಂಡತಿ ಜೀವ ಉಳಿಸ್ಕೊಳ್ಳೋದು ಮುಖ್ಯನಾ? ನಿನ್ನ ಹತ್ರ ಇರೋದು ಕೇವಲ 15 ನಿಮಿಷ. ನಿನ್ನ ಹೆಂಡತಿಗೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದೀನಿ. ದತ್ತಬಾಯ್, ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನನ್ನ ಹೆಂಡತಿ ನನ್ಗೆ ಉಸಿರು ಉಸಿರು ಅಂತ. ಆ ಉಸಿರನ್ನ ಸಿಲಿಂಡರ್ದೊಳಗೆ ಹಾಕಿ ತುಂಬಿಸಿಟ್ಟಿದ್ದೀನಿ. ಅದ್ರ ಕೆಪಾಸಿಟಿ ಕೇವಲ 15 ನಿಮಿಷ ಮಾತ್ರ. ಇನ್ನು 15 ನಿಮಿಷದಲ್ಲಿ ಆ ಸಿಲಿಂಡರ್ ಖಾಲಿ ಆಗುತ್ತೆ. ಅದಾದ್ಮೇಲೆ ನಿನ್ನ ಹೆಂಡತಿ ಉಸಿರಾಡಕ್ಕಾಗದೆ ಅವಳು ಸತ್ತೋಗ್ತಾಳೆ. ಎಲ್ಲೋ ದೃಷ್ಟಿ ಹೊಡಿ ಹೊಡಿ. ನೀನಿವತ್ತು ಹೊಡೆದೇ ಇರಬೇಕು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಹೆಂಡತಿನ ಜೀವಂತವಾಗಿ ಉಳಿಸ್ಕೊಳಕ್ಕಾಗಲ್ಲ. ನೀನ್ ಎಷ್ಟೇ ದೊಡ್ಡ ಡಾನ್ ಆಗಿರ್ಬೋದು, ಹುಡುಗಿ ಜೀವನ ಉಳ್ಸಕ್ಕಾಗಿಲ್ಲ. 5 ನಿಮಿಷ ಆಗೋಯ್ತು. ನೀನಿರೋದು ಕೇವಲ 10 ನಿಮಿಷ ಮಾತ್ರ. ನಿನ್ ಹೆಂಡತಿ ಪ್ರಾಣ ಆರೋಗುತ್ತೆ. ಎಲ್ಲೋ ಮಗಳು ದೃಷ್ಟಿ, ಯಜಮಾನ್ತೆ ದೃಷ್ಟಿ. ಪಾಪ ಹುಡುಗಿ, ಯಾವಾಗ್ಲೂ ಏನಾದ್ರೂ ಒಂದ್ ಕಷ್ಟ. ಅದೇನಾಗುತ್ತೋ ಏನೋ ಅನ್ನೋ ಭಯ ಶುರು ಆಗಿದೆ. ಡ್ರೈವರ್, ಸ್ವಲ್ಪ ಬೇಗ ಹೋಗಿ. ಯಾಕಕ್ಕ, ಯಾಕೆ ನಗ್ತಾ ಇದೆಯಾ? ಶತ್ರು ಸಂಹಾರ ಆಗ್ತಿದೆಯಲ್ಲ ಅದಕ್ಕೆ. ಅಂದ್ರೆ ಇದೆಲ್ಲ ಮಾಡ್ಸಿದ್ನೇನಾ? ನಿಜ ಹೇಳು, ಸೀಮಾ ಮೇಲೆ ಅಟ್ಯಾಕ್ ಮಾಡ್ಸಿದ್ನೇನಾ? ಇನ್ನು ಶೋ ಇಂಟರ್ವಲ್ ನಡೀತಾ ಇದೆ, ಈಗಲೇ ಇಷ್ಟೊಂದು ಎಕ್ಸೈಟ್ ಆಗ್ಬೇಡ. ಸುಮ್ಮನೆ ಇರು. ನಿನ್ನೆ ತಾನೆ ದತ್ತನ ಬಿಟ್ಕೊಡು ಅಂತ ದೃಷ್ಟಿ ಹತ್ರ ಕೇಳಲ್ಲ ಅಂತ ಆ ಸೀಮಾ ನನ್ಗೆ ಬೈದ್ಲು. ದೃಷ್ಟಿ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಿದ್ರೆ ಸಾಕು. ಏನು ಆಗಲ್ಲಮ್ಮ, ಧೈರ್ಯವಾಗಿರು. ಕಣ್ಮುಂದೆ ಒಬ್ರು ಸಾವು ಬದುಕಿನ ಮುಂದೆ ಹೋರಾಡ್ತಿದ್ರೆ ಅದನ್ನ ನೋಡಕ್ಕೆ ಧೈರ್ಯ ಎಲ್ಲಿಂದ ಬರುತ್ತೆ? ಈ ಊರಲ್ಲಿ ಯಾರಿಗೇ ತೊಂದರೆ ಆದ್ರೂ ನಮ್ಮನೆ ಅವ್ರಿಗೆ ಸಹಾಯ ಮಾಡತ್ತೆ. ಆದ್ರೆ ನಮ್ಮನೆ ಹುಡುಗಿಗೆ ಸಹಾಯ ಮಾಡೋದು ತಡ ಆಗೋಯ್ತಲ್ಲ. ಪಾಪ ಆ ಹುಡುಗಿ ಮನೆವರೆಗೂ ಅದೆಷ್ಟು ಕಷ್ಟಪಟ್ಕೊಂಡು ಬಂದ್ಲೋ ಏನೋ. ಹೌದು, ಪಾಪ ಸೀಮಾ. ಆದ್ರೂ ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಏನಮ್ಮ? ಸೀಮಾಗೆ ಹೀಗಾಗ್ ಬಂದಾಗ ನಮ್ಮ ಮನೇಲಿ ಯಾರು ಇಲ್ದೇ ಹೇಗ್ ಸಾಧ್ಯ? ಶರು, ನೀನೆಲ್ಲಿ ಹೋಗಿದ್ದೆ? ಅಮ್ಮ, ಅದೇನಾಯ್ತು ಅಂದ್ರೆ, ಒಂದ್ ನಿಮಿಷ. ಹಲೋ, ಏನು? ಅಲ್ಲಿಗೆ ಬರ್ಬೇಕಾ? ಸರಿ ಸರಿ ಸರಿ, ಆಯ್ತು, ಬರ್ತೀವಿ. ಅಮ್ಮ, ಬಜರಂಗಿ ಮತ್ತೆ ದತ್ತು ಹಾಸ್ಪಿಟ್ಲ್ ಹತ್ರ ಹೋಗಿಲ್ವಂತೆ. ಹೋಗಿಲ್ವಂತ?
ದೃಷ್ಟಿನ ಯಾರೋ ಎಲ್ಲೋ ಕರ್ಕೊಂಡು ಹೋಗ್ತಿದಾರಂತೆ, ಅವ್ರು ಅಲ್ಲಿಗೆ ಹೋಗ್ತಿದಾರಂತೆ. ಅಯ್ಯೋ ದೇವ್ರೆ, ಏನ್ ಹೀಗೆಲ್ಲ ಆಗ್ತಾ ಇದೆ? ಅಮ್ಮ, ಈಗ ನಾವ್ ಎಲ್ಲಿ ಹೋಗೋದಮ್ಮ? ಸೀಮಾ ಹತ್ರ ಹೋಗಣ್ವಾ, ದೃಷ್ಟಿ ಹತ್ರನಾ? ನಾನ್ ನನ್ನ ಸೊಸೆ ಹತ್ರನೇ ಹೋಗ್ಬೇಕು. ಅವ್ಳಿಗೆ ಯಾವ ಅಪಾಯನೂ ಆಗ್ಬಾರ್ದು ಶರು. ನಾವು ಹೋಗೋಣ ಅಲ್ಲಿಗೆ. ಸರಿ ಅಮ್ಮ. ಖಂಡಿತ ಇವಳೇನೋ ದೊಡ್ಡದಾಗಿ ಅನಾಹುತ ಮಾಡ್ತಿದ್ದಾಳೆ. ದೃಷ್ಟಿ 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 ಏಯ್ ಏಯ್ ದೃಷ್ಟಿ ಎಲ್ಲಿದ್ದಾಳೆ ಅಂತ ಹೇಳೋ. ನಿಜವಾಗ್ಲೂ ಉಸಿರು ಕಟ್ ಸಾಯೋ ಹಾಗೆ ಮಾಡ್ಬಿಟ್ಟಿದ್ಯಾ ಹೇಗೆ? ಜೋಕ್ ಮಾಡೋದಕ್ಕೆ ನಾನು ಕಾಮಿಡಿಯನ್. ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ. ನಿಜ ಹೇಳೋ, ದೃಷ್ಟಿ ಎಲ್ಲಿಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ನೀನೇನ್ ಚೋಟ ಡಾನ ಅಥವಾ ಚೋಟ ದತ್ತಾನ? ನೀನ್ ಗನ್ ತೋರ್ಸಿದ ತಕ್ಷಣ ಎದುರ್ಕೊಳ್ಳೋದಕ್ಕೆ ನಾನು ಕೂಡ ಸುಮ್ನೆ ಹೇಳ್ತಾ ಇಲ್ಲ. ದೃಷ್ಟಿ ಎಲ್ಲಿದ್ದಾಳೆ ಅಂತ ಹೇಳಿ ಶೂಟ್ ಮಾಡ್ಬಿಡ್ತೀನಿ. ಏಯ್, ಆ ದತ್ತನಿಗಂತೂ ಬುದ್ಧಿ ಇಲ್ಲ. ನಿನ್ಗೂ ಬುದ್ಧಿ ಇಲ್ವಾ? ಸಾಯ್ತಾ ಇರೋ ಹೆಂಡತಿನ ಉಳಿಸ್ಕೊಳ್ಳೋದು ಬಿಟ್ಟು ನನಗೆ ಹೊಡಿಯೋದ್ರಲ್ಲೇ 5 ನಿಮಿಷ ವೇಸ್ಟ್ ಮಾಡ್ದ. ಇನ್ನೊಂದು 5 ನಿಮಿಷ ವೇಸ್ಟ್ ಆಗ್ತಿದೆ. ದೃಷ್ಟಿ ಎಲ್ಲಿದ್ದಾಳೆ ಅಂತ ಹೇಳೋ. ಇನ್ನೂ 5 ಸೆಕೆಂಡ್ ವೇಸ್ಟ್ ಆಯ್ತು. ನಿನ್ಗೆ ಇವಾಗಲ್ಲ, ದೃಷ್ಟಿ ಸಿಗ್ಲಿ ಅವಾಗ ಮಾತಾಡ್ತೀನಿ. ಬಾಯ್. ಬಾಯ್ಸ್ ಅಲರ್ಟಾ? ದೃಷ್ಟಿ ದೃಷ್ಟಿ ದೃಷ್ಟಿ